ಇನ್ನೇನೋ ಪಿತೃಪಕ್ಷ ಬಂತು. ಪಿತೃಪಕ್ಷನ ಯಾಕೆ ಹೇಗೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆದರೆ ಯಾರಿಂದ ಸ್ಟಾರ್ಟ್ ಆಯಿತು ಅಂತ ಗೊತ್ತಾ? ಅದನ್ನು ನಾನು ಹೇಳ್ತೀನಿ ಬನ್ನಿ. ಮಹಾಭಾರತದಲ್ಲಿ ಬರುವ ಕರ್ಣ ಮಹಾನ್ ದಾನಿಯಾಗಿದ್ದ. ಅನ್ನದಾನಕ್ಕಿಂತ ಹೆಚ್ಚಾಗಿ ಚಿನ್ನವನ್ನು ದಾನ ಮಾಡ್ತಿರ್ತಾನೆ. ಮಹಾಯುದ್ಧದಲ್ಲಿ ಮರಣಗೊಂಡಾಗ ಅವನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸ್ವರ್ಗದಲ್ಲಿ ದಿನನಿತ್ಯ ಅವನಿಗೆ ಚಿನ್ನವನ್ನು ಊಟವಾಗಿ ಕೊಡ್ತಿರ್ತಾರೆ. ಆಗ ಚಿಂತೆಗೊಳಗಾದ ಕರ್ಣ ಯಮನಲ್ಲಿ ಹೋಗಿ ಕೇಳ್ತಾರೆ, ಯಾಕೆ ಅನ್ನವನ್ನು ಕೊಡ್ತಾ ಇಲ್ಲ ನೀವು ಅಂತ. ಆಗ ಯಮ ಹೇಳ್ತಾರೆ, ಅನ್ನಕ್ಕಿಂತ ಚಿನ್ನವನ್ನು ಹೆಚ್ಚಾಗಿ ನೀನು ದಾನ ಮಾಡಿದ್ದೀಯ. ಆದರೆ ಅದು ಬಡವರಿಗೆ ಅವಶ್ಯಕತೆ ಇರಲಿಲ್ಲ. ಅನ್ನ ಕೊಟ್ಟಿದ್ರೆ ನೀನು ಅವರು ಹೆಚ್ಚಾಗಿ ಖುಷಿ ಪಡ್ತಾಯಿದ್ರು. ಮತ್ತು ನಿನ್ನ ಪೂರ್ವಜರಿಗೆ ನೀನು ಅನ್ನ ನೀಡಿಲ್ಲ. ನಿನ್ನ ದಾನದ ಪ್ರತಿಫಲವಾಗಿ ನಿನಗೆ ಚಿನ್ನ ಸಿಗ್ತಿದೆ ಅಂತ ಹೇಳ್ತಾರೆ. ಈ ತಪ್ಪನ್ನು ತಿದ್ಕೊಳ್ಳೋಕ್ಕೆ ನಿನಗೆ 15 ದಿನ ಕಾಲಾವಕಾಶ ಕೊಡ್ತೀನಿ, ನೀನು ಭೂಮಿಗೆ ಹೋಗ್ಬೋದು ಅಂತ ಭೂಮಿಗೆ ಕರ್ಣನ ಕಳಿಸ್ಕೊಡ್ತಾರೆ. ಆಗ ಕರ್ಣ ತನ್ನ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ ಆಹಾರ, ನೀರು, ಧಾನ್ಯವನ್ನು ದಾನ ಮಾಡ್ತಾರೆ. ಆ ಅವಧಿನೇ ಪಿತೃಪಕ್ಷ ಅಂತ ಕರೀತಾರೆ. ಈ 15 ದಿನಗಳ ಕಾಲ ನಮ್ಮ ಪೂರ್ವಜರು ಭೂಮಿಗೆ ಸಮೀಪಿಸ್ತಾರೆ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಆಹಾರವನ್ನು ಕೊಡ್ತೀವಿ ಅಂತ ನಂಬಿಕೆ ಇದೆ.